ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. 12ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಆರೋಗ್ಯ ಭಾರತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸಭಾದ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕ ಶ್ರೀ ಕುಶಾಲಪ್ಪ ಗೌಡ ಅವರು ಆವಿಷ್ಕಾರ ಯೋಗ ಸಂಸ್ಥೆಯ ಥೆರಪಿಸ್ಟ್, ಪ್ರೊಫೆಷನಲ್ ಯೋಗ ಥೆರಪಿಸ್ಟ್ ಆ್ಯಂಡ್ ಟ್ರೇನರ್ ಈ ದಿನ ಅವರು ರಕ್ತದೊತ್ತಡ ಅಂದರೆ BP, ಶ್ವಾಸಕೋಶ ಸಂಬಂಧಿ ರೋಗಕ್ಕೆ ಯೋಗಿಕ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರ ಮಾತುಗಳಿಗೆ ಕಿವಿಯ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹಿರಿಯರಿದ್ದೀರಿ. ಇಲ್ಲಿ ನಾನೊಬ್ಬ ಹಿರಿಯವನಿಗೆ ವೇದಿಕೆಯಲ್ಲಿ ನಿಂತು ಏನು ಮಾತನಾಡಬಹುದು ಅನ್ನುವಂಥದ್ದು ಯೋಚಿಸ್ತಾ ಇದ್ದೆ. ಆದರೆ ಇದೊಂದು ನಿಜವಾಗ್ಲೂ ಒಂದು ಯೋಗ. ಈ ವರ್ಷದ ಯೋಗ ಡೇಯ ಥೀಮ್ ಇರುವುದು ಹಿರಿಯರೊಟ್ಟಿಗೆ ನಾವು ಸಂದರ್ಶಿಸಬೇಕು, ಹಿರಿಯರ ಆರೋಗ್ಯದ ರಹಸ್ಯವನ್ನು ತಿಳ್ಕೊಳ್ಬೇಕು, ಹೇಗೆ ಯಾವ ರೀತಿ ಅವರ ದೀರ್ಘಾಯುಷ್ಯವನ್ನು ಪೂರೈಸಿದ್ದಾರೆ ಅನ್ನೋದು ತಿಳ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕುತೂಹಲ. ನಾನು ಈಗಾಗಲೇ ಸುಮಾರು 75 ಮಂದಿಯ ಲೀಸ್ಟ್ ಮಾಡಿಟ್ಕೊಂಡಿದ್ದೀನಿ. ಇನ್ನೊಂದು ವರ್ಷದ ಒಳಗಡೆ ಆ 75 ಮಂದಿಯನ್ನು ನಾನು ಸಂದರ್ಶಿಸಿ ಅವರ ದೀರ್ಘಾಯುಷ್ಯದ ರಹಸ್ಯ ಏನಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವಂತ ನಾನು ಸಂಕಲ್ಪ ಮಾಡಿದೆ. ಆದರೆ ಯೋಗದ ಕ್ಷೇತ್ರದಲ್ಲಿ 27 ವರ್ಷಗಳಿಂದ ನನ್ನ ಜೀವನ ನಡೀತಾ ಇದೆ. ಯಾಕೆಂತ ಹೇಳಿದ್ರೆ ಈಗ ನನ್ನ 1998ರಲ್ಲಿ ಯೋಗಾಭ್ಯಾಸ ಪ್ರಾರಂಭ ಮಾಡಿ 2006ರಲ್ಲಿ ಯೋಗದಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸಿಕೊಂಡು 2008ರಿಂದ ನಾನು ಪೂರ್ಣಕಾಲಿಕ ಯೋಗ ಚಿಕಿತ್ಸಕನಾಗಿ ಮತ್ತು ಯೋಗ ತರಬೇತುದಾರನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇರುವ ಈ ಸಂದರ್ಭದಲ್ಲಿ ನೂರಾರು ಮಂದಿಗೆ ಚಿಕಿತ್ಸಾತ್ಮಕವಾಗಿ ಯೋಗದ ತರಬೇತಿ ಮತ್ತು ಚಿಕಿತ್ಸೆ ನೀಡುವುದರೊಟ್ಟಿಗೆ ಹೆಚ್ಚಿನ ಅವಧಿ ನಾನು ಯೋಗದ ಜಾಗೃತಿಗೋಸ್ಕರ ತೊಡಗಿಸ್ಕೊಳ್ತಾ ಇದ್ದೀನಿ. ಎನಿವೆ, ನಾನಿವತ್ತು ಸಂಕ್ಷಿಪ್ತವಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನಾನು ಪ್ರಾಯೋಗಿಕ ತರಬೇತಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುವವನು. ನನ್ನ ವಿದ್ಯಾಭ್ಯಾಸದ ಭಾಗವಾಗಿ ನನ್ನದು PhD ಅಧ್ಯಯನ ಮಾಡ್ತಾ ಇದ್ದೀನಿ. ಬಯೋಕೆಮಿಕಲ್ ಆ್ಯಂಡ್ ಇಮ್ಯುನೊಲಾಜಿಕಲ್ ಅಸೆಸ್ಮೆಂಟ್ ಆನ್ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಂಡರ್ ಗೋಯಿಂಗ್ ಯೋಗ ಥೆರಪಿ ಅನ್ನುವಂಥ ಟೈಟಲ್ ಮೇಲೆ ನನ್ನ PhD ಅಧ್ಯಯನ ಯೆಣಪಯ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಉಂಟು. ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ ಅಂತ ಟಾಪಿಕ್ ಕೊಟ್ಟಾಗಲೇ ಅಲ್ಲಿ ಒಂದು ಶಬ್ದ ಬರ್ತದೆ, ನಾನ್ ಕ್ಯೂರಬಲ್ ಡಿಸೀಸ್ ಮೇಲೆ ನಾವು ಯೋಗ ಥೆರಪಿಯ ಇಂಟರ್ವೆನ್ಷನ್ ಮಾಡಿ ಆ ರೋಗಿಯಲ್ಲಿ ರೋಗ ನಿರೋಧಕ ಶಕ್ತಿ ಯಾವ ರೀತಿ ಇಂಪ್ರೂವ್ ಆಗ್ತದೆ, IgG ಸಬ್ ಕ್ಲಾಸಸ್ ಅಂತ ಕರಿತೀವಿ, ಅದು ನಮ್ಮ ಇಮ್ಯುನಿಟಿಯನ್ನು ಅಸೆಸ್ ಮಾಡುವಂಥ ಪ್ಯಾರಾಮೀಟರ್. ಮತ್ತೆ ಮಾಲಿಕ್ಯುಲರ್ ಬಯಾಲಜಿನಲ್ಲಿ ಇನ್ಫ್ಲಮೇಟರಿ ಮಾಲಿಕ್ಯೂಲ್ಸ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನುವಂಥದ್ದನ್ನು ಅಸೆಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮೊದಲು ನಾವು ಅಸೆಸ್ ಮಾಡಬೇಕಾಗಿರೋದು ಆ ವ್ಯಕ್ತಿ ಹತ್ರ ಪಲ್ಮನರಿ ಕಂಡೀಷನ್ ಹೇಗೆ ಇದೆ ಅಂತೇಳಿ, ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ 3 ಟೆಸ್ಟ್ಗಳಿದೆ. ಅದರಲ್ಲಿ ಸ್ಪೈರೋಮೆಟ್ರಿ ಒಂದು ಟೆಸ್ಟ್. ಸ್ಪೈರೋಮೆಟ್ರಿ ಮುಖಾಂತರ ಲಂಗ್ಸ್ ಕೆಪಾಸಿಟಿಯನ್ನು ಅಸೆಸ್ ಮಾಡ್ತೇವೆ ನಾವು, ವೆದರ್ ದೇ ಆರ್ ದ ಹೆಲ್ದಿ ಲಂಗ್ ಆರ್ ಎನಿ ಪ್ರಾಬ್ಲಮ್ ಆದ್ರೆ ಮುಖ್ಯವಾಗಿ 2 ಪ್ರಾಬ್ಲಮ್ ಇದೆ, ರಿಸ್ಟ್ರಿಕ್ಟಿವ್ ಪ್ರಾಬ್ಲಮ್ ಮತ್ತು ಅಬ್ಸ್ಟ್ರಕ್ಟಿವ್ ಪ್ರಾಬ್ಲಮ್ ಅಂತ. ಈ ರಿಸ್ಟ್ರಿಕ್ಟಿವ್ ಪ್ರಾಬ್ಲಮ್ ಅಲ್ಲಿ ಒಂದಷ್ಟು ಲಕ್ಷಣಗಳು ಬೇರೆನೇ ಇರ್ತದೆ, ಅದಕ್ಕೆ ಕಾರಣಗಳು ಬೇರೆನೇ ಇರ್ತದೆ, ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ಗಳು ಬೇರೆನೇ ಇರ್ತದೆ. ಅಬ್ಸ್ಟ್ರಕ್ಟಿವ್ ಪ್ರಾಬ್ಲಮ್, ಮೆಜಾರಿಟಿ ಅಬ್ಸ್ಟ್ರಕ್ಟಿವ್ ಪ್ರಾಬ್ಲಮ್ ಬಿಕಾಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ಆರ್ ಎನ್ವೈರ್ಮೆಂಟ್ನಿಂದ ಆ ವ್ಯಕ್ತಿಗೆ ಬರುವಂತ. ಆ ರೀತಿಯಲ್ಲಿ ಬಂದಂತ ಇಂಜುರಿ ಆದಂತ ಲಂಗ್ಸ್ ನ ಕೆಪಾಸಿಟಿ ಯಾವ ರೀತಿ ರಿಕವರಿ ಆಗ್ತದೆ ಅಂತ ಹೇಳುವಾಗ 3 ತಿಂಗಳ ಯೋಗ ಥೆರಪಿ ಇಂಟರ್ವೆನ್ಷನ್ ಮಾಡಿ ಆದ ನಂತರ ನಮಗೆ ಕಂಡು ಬಂತು, ಇಂಜುರಿ ಆದ ಡ್ಯಾಮೇಜ್ಡ್ ಲಂಗ್ಸ್ ಕ್ಯಾನ್ ರಿಕವರಿ, ಇಂಪ್ರೂವ್ ಆಗ್ತದೆ ಲಂಗ್ಸ್ ಕೆಪಾಸಿಟಿ. ಅದು ಫೋರ್ಸ್ಫುಲ್ ವೈಟಲ್ ಕೆಪಾಸಿಟಿ ಆಗಿರ್ಬೋದು, ಫೋರ್ಸ್ಫುಲ್ ಎಕ್ಸ್ಪಿರೇಟಿವ್ ವ್ಯಾಲ್ಯೂಮ್ ಆಗಿರ್ಬೋದು, ಅದರಲ್ಲಿ ಪ್ಯಾರಾಮೀಟರ್ ನಲ್ಲಿ ಸಿಗ್ನಿಫಿಕೆಂಟ್ ಚೇಂಜಸ್ ಕಾಣಿಸ್ತದೆ. ಸರ್ ಅವ್ರಿಗೆ ಆಗ್ಲೇ ಹೇಳಿದ ರೀತಿ ಲಂಗ್ಸಿಗೆ ಕೆಪಾಸಿಟಿ ಕಮ್ಮಿ ಆಗ್ತಾ ಬಂದ್ರೆ ಅದು ಕ್ಯೂರ್ ಆಗುದಿಲ್ಲ ಅನ್ನುವಂಥ ಯಾವುದು ತಿಳ್ಕೊಳ್ಬೇಕಾಗಿಲ್ಲ. ಈವನ್ ಕಾರ್ಡಿಯಾಕ್ ನ್ಯಾಚುರಲ್ ರಿಕವರಿ ಮಾಡಿಕೊಳ್ಳುವಂತ ಸಾಮರ್ಥ್ಯ ನಮ್ಮ ಒಳಗಡೆ ಇದೆ. ಆ ರೀತಿಯ ಸಾಮರ್ಥ್ಯ ಇರುವಂತಹ ನಮ್ಮ ಶಕ್ತಿಗೆ ಪೂರಕವಾದ ವಿದ್ಯೆನೇ ಯೋಗಿಕ್ ಪ್ರಾಕ್ಟೀಸಸ್. ಹಾಗಾದ್ರೆ ಯೋಗಾಭ್ಯಾಸ ಅಂತ ಹೇಳಿದ್ರೆ ಏನು? 2 ಆಂಗಲ್ ಅಲ್ಲಿ ನಾವು ಶ್ರೀಕಾಂತರು ನಿಮಗೆ ಬಹಳ ಚೆನ್ನಾಗಿ ನರೇಟ್ ಮಾಡಿದ್ರು. ಫಿಲಾಸಫಿಯಾಗಿ ಒಂದಷ್ಟು ವಿಚಾರಗಳು, ನಾವು ದಿನಚರ್ಯನ ಹೇಗೆ ರೂಪಿಸ್ಕೊಳ್ಬೇಕಂತ ಅವರು ಒಂದಷ್ಟು ವಿಚಾರಗಳು ಬಹಳ, ನಾನು ಎಲ್ಲ ಮಾತು ಕೇಳಿಲ್ಲ. ಇಲ್ಲಿ ನಾನು ಪ್ರಾಯೋಗಿಕವಾಗಿ ನಾನು ಏನು ಅಪ್ಲೈ ಮಾಡಿದ್ದೀನಿ ಶ್ವಾಸಕೋಶದ ಕಾಯಿಲೆ ಮೇಲೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಸಂತೋಷ ಪಡ್ತೇನೆ.
ಯೋಗಿಕ್ ಪ್ರಾಕ್ಟೀಸ್ನಲ್ಲಿ ಪ್ರಾರಂಭದಲ್ಲಿ ಬರುವಂಥದ್ದು ಷಟ್ಕ್ರಿಯೆಗಳು. ದೇಹವನ್ನು ಶುದ್ಧೀಕರಣ ಮಾಡಲಿಕ್ಕೆ 6 ಕ್ರಿಯೆಗಳನ್ನು ಯೋಗಶಾಸ್ತ್ರ ವಿವರಿಸ್ತದೆ. ಯಾವಾಗ ವಾತ ಪಿತ್ತ ಕಫ ಇಂಬ್ಯಾಲೆನ್ಸ್ ಆಗ್ತಾ ಹೋಗ್ತದೋ ಆ ಇಂಬ್ಯಾಲೆನ್ಸ್ ಹಲವಾರು ಡಿಸೀಸ್ಗಳು ಬರ್ತಾ ಹೋಗ್ತದೆ. ಕಫ ರಿಲೇಟೆಡ್ ಡಿಸಾರ್ಡರ್ಸ್, ವಾತ ರಿಲೇಟೆಡ್ ಡಿಸಾರ್ಡರ್ಸ್, ಪಿತ್ತ ರಿಲೇಟೆಡ್ ಡಿಸಾರ್ಡರ್ಸ್. ಈ ಕಫ ರಿಲೇಟೆಡ್ ಡಿಸಾರ್ಡರ್ಸ್ ಅನ್ನು ರೆಗ್ಯುಲರೈಸ್ ಮಾಡ್ಲಿಕ್ಕಿರುವಂತಹ ಕ್ರಿಯೆಗಳಲ್ಲಿ ಬಹಳ ಮುಖ್ಯವಾದ ಕ್ರಿಯೆ ಒಂದು ಜಲನೇತಿ, ಒಂದು ಸೂತ್ರನೇತಿ, ಒಂದು ಕಪಾಲಭಾತಿ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್ ಕೊಡುವುದಿದ್ರೆ ಆ ವ್ಯಕ್ತಿಗೆ ಕ್ರಮೇಣ ತಕ್ಷಣಕ್ಕೆ ಆಗೋದಿಲ್ಲ, ವಸ್ತ್ರದವತಿ. ಇದು 3 ಪರಿಣಾಮಕಾರಿಯಾಗಿ ಥೆರಪಿಟಿಕಲ್ ಆಗಿ ಒಂದು ಶ್ವಾಸಕೋಶದ ಸಮಸ್ಯೆ ಇರುವವರಿಗೆ ನಾವು ಅಪ್ಲೈ ಮಾಡಬಹುದಾದಂತಹ ಯೋಗಿಕ್ ಕ್ರಿಯಾಸ್. ಆದರೆ ಎಲ್ಲರಿಗೂ ಎಟ್ ಎ ಟೈಮ್ ಒಂದೇ ಟೈಮಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಡಿಪೆಂಡ್ಸ್ ಆನ್ ಪೇಷಂಟ್ ನೋಡಿಕೊಂಡು ಪೇಷಂಟ್ ಕನ್ಸಲ್ಟೇಷನ್ ಮಾಡಿ ಅವರ ರೋಗಿ ಬಲ ಮತ್ತು ರೋಗದ ಬಲ ಅದನ್ನು ಅಸೆಸ್ ಮಾಡಿಕೊಂಡು ಮತ್ತೆ ನಾವು ಕ್ರಿಯಾಸನ್ನು ಮಾಡಿಸ್ಬೇಕು. ಈವನ್ ಕಪಾಲಭಾತಿ ಮಾಡಿಸ್ಬೇಕಾದ್ರೆ, ಯಾಕೆಂತ ಹೇಳಿದ್ರೆ ಈವನ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ COPD ಪೇಷಂಟ್ ಅಲ್ಲಿ ಸಹ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂಡ್ ವೆರಿ ಸಿವಿಯರ್ ಅನ್ನೋ 4 ಸ್ಟೇಜಸ್ ಇದೆ. ವೆರಿ ಸಿವಿಯರ್ ಅಲ್ಲಿ ನೀವು ಕಪಾಲಭಾತಿ ಮಾಡಿಸ್ಲಿಕ್ಕೆ ಹೋದ್ರೆ ಅವನು ಅಲ್ಲಿಯೇ ಅಡ್ಡ ಬೀಳ್ತಾರೆ. ಮೈಲ್ಡ್ ಮತ್ತು ಮಾಡರೇಟ್ ಅಲ್ಲಿ ಮಾತ್ರ ಕಪಾಲಭಾತಿ ಶುರು ಮಾಡಬೇಕು ಅವರಿಗೆ. ಹಾಗಾದ್ರೆ ಅಷ್ಟರ ತನಕ ಏನ್ ಮಾಡ್ಬೋದು, ಬೇರೆ ರೀತಿಯಲ್ಲಿ ಅವರಿಗೆ ಯೋಗಿಕ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಲಂಗ್ಸಿನ ಕೆಪಾಸಿಟಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಕ್ರಿಯಾಸ್ನಲ್ಲಿ ಅಭ್ಯಾಸವನ್ನು ಮಾಡಿಸಬಹುದಾದಂತಹ ಪ್ರಾಕ್ಟೀಸಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಲಂಗ್ಸ್ ಡಿಸಾರ್ಡರ್, ಆಸ್ಮಾ ಪೇಷಂಟ್ ಆಗಿರ್ಬೋದು, COPD ಪೇಷಂಟ್ ಆಗಿರ್ಬೋದು, ಇನ್ಯಾವುದೇ ಸಮಸ್ಯೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ. ಮತ್ತೆ ಬರುವಂಥದ್ದು ಯೋಗಿಕ್ ಪಾಸ್ಚರ್ಸ್, ಆಸನಗಳು. ಅಷ್ಟಾಂಗ ಯೋಗದಲ್ಲಿ ನಮಗೆಲ್ಲರಿಗೂ ಬಹಳ ಒಳ್ಳೆ ಪರಿಚಯ ಇರುವಂತಹ ವಿಷಯ ಅಂತ ಹೇಳಿದ್ರೆ ಯೋಗಾಸನ. ನಾವು ಎಷ್ಟು ಯೋಗಾಸನ ಮಾಡ್ತೀವಿ, ಹೇಗೆ ಯೋಗಾಸನ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಯೋಗವನ್ನು ನಾವು ಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಆದ್ರೆ ಅದು ಅಲ್ಲ, ಶ್ರೀಕಾಂತರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನದ ಮಟ್ಟಿಗೆ ನಾವು ಖುಷಿಯಲ್ಲಿದ್ರೂ ಸಹ ಅದು ಯೋಗನೆ. ಇವತ್ತಿನ ಮಟ್ಟಿಗೆ ನಾವು ಯಾರಿಗಾದ್ರು ನೋವು ಕೊಡೋದಿದ್ರು ಸಹ ಅದು ಯೋಗನೆ. ಅಹಿಂಸಾ, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಅದನ್ನು ನಾವು ಅನುಷ್ಠಾನ ಮಾಡ್ತಾ ಹೋದಾಗ ಮಾನಸಿಕ ಚಂಚಲತೆಗಳು ಕಡಿಮೆ ಆಗ್ತಾವೆ, ಸ್ಥಿತಪ್ರಜ್ಞರಾಗ್ತಾ ಬರ್ತೀವಿ. ಶ್ವಾಸಕೋಶದ ಆರೋಗ್ಯದಲ್ಲಿ ಮಾನಸಿಕ ಸ್ಥಿರತೆ ಬಹಳ ಮುಖ್ಯ. ಯಾವಾಗ ಕೋಪಕ್ಕೆ ಒಳಗಾಗ್ತೀವೋ, ಉದ್ವೇಗಕ್ಕೆ ಒಳಗಾಗ್ತೀವೋ, ಯಾವಾಗ ಆತಂಕಕ್ಕೆ ಒಳಗಾಗ್ತೀವಿ, ಸಹಜವಾಗಿ ಉಸಿರಾಟ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಉಸಿರಾಟ ವ್ಯತ್ಯಾಸ ಆಗ್ತಾ ತಕ್ಷಣ ಇಡೀ ದೇಹ ವೀಕ್ ಆಗ್ತಾ ಬರ್ತದೆ. ಆಗಿರುವಾಗ ಯಮನಿಯಮದ ಅನುಷ್ಠಾನನೂ ಯೋಗದ ಥೆರಪಿಟಿಕಲಿ ರಿಕ್ವೈರ್ಮೆಂಟ್ ಇರುವಂತಹ ಪ್ರಾಕ್ಟೀಸ್ ಆದ್ರೆ ದೀರ್ಘಾಯುಷ್ಯವನ್ನು ಸಾಧಿಸುವುದರಲ್ಲಿ ಅದರ ಪಾತ್ರ ಬಹಳ ಮುಖ್ಯ ಇರುತ್ತೆ. ಆಗ್ಲೇ ಅವರು ಭಟ್ರ ಉದಾಹರಣೆ ಕೊಟ್ಟದ್ದು ತಪ್ಪಲ್ಲ. ಕೋಪ ಎಲ್ಲಿಯೋ ಗೊತ್ತಿಲ್ಲದೆ ನಮ್ಮನ್ನು ಸಾಯಿಸ್ತಾ ಇರ್ತದೆ. ನಾವು ಎಷ್ಟು ತಾಳ್ಮೆಯಲ್ಲಿ ಇರ್ತೀವಿ, ಸ್ಥಿತಪ್ರಜ್ಞರಾಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ದೀರ್ಘಾಯುಷ್ಯ ನಿಲ್ಬಹುದು ಅನ್ನೋದು ಯೋಗಶಾಸ್ತ್ರ ಹೇಳುವ, ಅದು ಸೂತ್ರಗಳಲ್ಲಿ ಇದೆ. ಆ ರೀತಿಯಲ್ಲಿ ಹಾಗಾದ್ರೆ ಆಸನಗಳು ಯಾವುದು ಮಾಡಿಸ್ಬೇಕು, ಶ್ವಾಸಕೋಶ ಎಕ್ಸ್ಕ್ಲೂಸಿವ್ಲಿ ಶ್ವಾಸಕೋಶಕ್ಕೆ ಆಸನಗಳು ಯಾವುದು ಮಾಡಿಸ್ಬೇಕು ಅಂತ ಹೇಳುವಾಗ ಒಂದು ವಜ್ರಾಸನ ಮಾಡಿಸ್ಬೇಕು. ವಜ್ರಾಸನ ಆದ ನಂತರ ಊರ್ಧ್ವ ವಜ್ರಾಸನ ಮಾಡಿಸ್ಬೇಕು. ಅದು ಪ್ರಾಯದವರಿಗೆ ಎಷ್ಟು ಸಾಧ್ಯನೋ ಅಂತ ನಾವು ಗಮನಿಸಿದ್ರೆ ಸ್ವಲ್ಪ ಸಮಯ ಆಗದೇ ಇರ್ಬೋದು, ಆದ್ರೆ ಕ್ರಮೇಣ ಅದನ್ನು ಮಾಡ್ಲಿಕ್ಕೆ ಆಗ್ತದೆ. ನನ್ನ ಹತ್ರ ಈಗಲೂ ಸಹ ನಾನು ಯಾವಾಗಲೂ ನನ್ನೊಂದು ಒನ್ ಆಫ್ ದ ಫೇವರೇಟ್ ಸ್ಟೂಡೆಂಟ್ ಡಾಕ್ಟರ್ ಎನ್ನಪ್ಪ ಅಬ್ದುಲ್ಲಾ ಕುಂಜಿ ಸರ್. ಅವ್ರಿಗೆ 80 ವರ್ಷ ಆದ್ರೂ ಸಹ ಇವತ್ತಿಗೂ ವಜ್ರಾಸನದಲ್ಲಿ ಕೂತ್ಕೊಂಡು ಚೆನ್ನಾಗಿ ಒಂದಷ್ಟು ಹೊತ್ತು ಬ್ರೀದಿಂಗ್ ಮಾಡ್ತಾರೆ. ಅಂತ ಹಲವಾರು ಹಿರಿಯರು ನಮ್ಮ ಈಗ ಒಬ್ರು 82 ವರ್ಷ ರಾಧಾಕೃಷ್ಣ ಭಟ್ ಅಂತ ಒಬ್ರು ಇದ್ದಾರೆ. ಅವ್ರು ಈಗಲೂ ನನ್ನ ಪಕ್ಕದಲ್ಲಿ, ನನ್ನ ಈಗ ಮುಗಿಸಿದ ಸೆಷನ್, ನಮ್ಮ ಎಲೋಸಸ್ ಎಲ್ಲ ಮುಗಿಸಿದ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಯೋಗ ಡೇ ಪ್ರೋಟೋಕಾಲ್ ಅಲ್ಲಿ ಇರುವಂತ ಎಲ್ಲ ಆಸನಗಳನ್ನು ಮಾಡಿದ್ದಾರೆ. ವಜ್ರಾಸನ, ಶಶಂಕಾಸನ, ಉಷ್ಟ್ರಾಸನ ಎಲ್ಲ ಆಸನಗಳು ಮಾಡಿದ್ದಾರೆ. ಆ ಆಸನವನ್ನು ಮಾಡುವ ರೀತಿಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ವಜ್ರಾಸನ ಉಪಯುಕ್ತವಾದಂತ ವಜ್ರಾಸನದಲ್ಲಿ ಸಿಂಹಾಸನ ಅಂತ ಮಾಡ್ಲಿಕ್ಕಿರ್ತದೆ. ಸಿಂಹಾಸನ ಶ್ವಾಸಕೋಶ ಸಮಸ್ಯೆಗೆ ಪರಿಣಾಮಕಾರಿಯಾಗಿ ಪ್ರಯೋಜನಕ್ಕೆ ಬರುವಂತಹ ಒಂದು ಯೋಗಿಕ್ ಪಾಸ್ಚರ್. ವ್ಯಾಲಿಡ್, ಸ್ಟ್ರಾಂಗ್, ಶೈನಿಂಗ್. ವಿ ಸಪೋಸ್ ಟು ಮೇಂಟೈನ್ ಅವರ್ ಬಾಡಿ ಲೈಕ್ ಡೈಮಂಡ್ ಬಾಡಿ, ವಜ್ರಕಾಯ. ನಾನು ನಿಮಗೆ ಹೇಳಲಿಕ್ಕಿಲ್ಲ, ಇವತ್ತು ಬೆಳಿಗ್ಗೆಯಿಂದ ಒಂದು 600 ಮಂದಿ ಸ್ಟೂಡೆಂಟ್ಸ್ ಅನ್ನು ನಾನು ರೀಚ್ ಆಗಿದ್ದೀನಿ. ಇವತ್ತು 2-3 ಇನ್ಸ್ಟಿಟ್ಯೂಷನ್ಗೆ ಪ್ರೋಗ್ರಾಮ್ ಕೊಟ್ಟು ಎಲ್ಲರ ಹತ್ರ ಹೇಳಿದ್ದಷ್ಟೇ, ಇವತ್ತು ನಿಮಗೆ ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ಇದೇ ರೀತಿ ನಿಮ್ಮ ಪೂರ್ಣಾಯುಷ್ಯ 120 ವರ್ಷದಲ್ಲಿ ವಜ್ರಾಸನದಲ್ಲಿ ಕೂತ್ಕೊಂಡು ನೀವು ಒಂದಷ್ಟು ಹೊತ್ತು ಇದ್ರೆ ಅದೇ ಜೀವನಕ್ಕೆ ಸಿಗಬಹುದಾದ ಅತಿ ದೊಡ್ಡವಾದಂತ ಅಸೆಟ್. ಮತ್ತೆ ಹಣ ಎಷ್ಟಿದೆ, ಬೇರೆ ಆಸ್ತಿ ಎಷ್ಟಿದೆ ಅನ್ನೋದು ಸೆಕೆಂಡರಿ.
ನಾನು ಆರಾಮಾಗಿ ನಡೀತೀನಿ, ವಜ್ರದಲ್ಲಿ ಆಸನದಲ್ಲಿ ಕೂತ್ಕೊಳ್ಳಿ. ಬಿಕಾಸ್ ಆಲ್ ಆಫ್ ಯು ನೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಈಚ್ ಆರ್ಗನ್ಸ್. ಒಂದೊಂದು ಅಂಗದ ಬೆಲೆ ಏನಂತ ನಮಗೆ ಗೊತ್ತಿದೆ. ಈವನ್ ನಮ್ಮ ಹತ್ರ ಹಣ ಇದ್ರೂ ಸಿಗದೇ ಇರಬಹುದು. ಇದು ಆದ ನಂತರ ಉಷ್ಟ್ರಾಸನ ಮಾಡ್ಬೇಕು, ಸಿಂಪಲ್ ಪೋಸ್. ಉಷ್ಟ್ರಾಸನ ಮಾಡಿ ಒಂದಷ್ಟು ಹೊತ್ತು ಸ್ವಲ್ಪನೇ ಬಗ್ಬೇಕು, ಚೆಸ್ಟ್ ಎಕ್ಸ್ಪಾಂಡ್ ಆಗ್ತಾ ಬರ್ತದೆ. ಬ್ರೀದಿಂಗ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಪೋರ್ಟಿವ್ ಆಗಿರ್ತದೆ. ಇದು ಯಾವುದೇ ರೋಗಿಗೂ ಮಾಡ್ಲಿಕ್ಕೆ ಆಗ್ತದೆ. ನಾನು ಎಕ್ಸ್ಕ್ಲೂಸಿವ್ಲಿ ಈಗ ಮಾತನಾಡ್ತಿರೋದು ಶ್ವಾಸಕೋಶ ಸಮಸ್ಯೆ ಇರುವವರಿಗೆ ಮತ್ತು ಶ್ವಾಸಕೋಶದ ಸಮಸ್ಯೆ ಬರೋದ್ರಿಂದ ಒನ್ ಆಫ್ ದಿ ಬೆಸ್ಟ್ ಪೋಸ್ಚರ್ ಟು ಇಂಪ್ರೂವ್ ಅವರ್ ಲಂಗ್ಸ್ ಕೆಪಾಸಿಟಿ. ಇದು ಆದ ನಂತರ ಸಿಂಹಾಸನ ಮಾಡಬೇಕು. ಸಿಂಹಾಸನ ಅಂತ ಹೇಳಿದ್ರೆ ಸಿಂಹಗರ್ಜನೆ. ಕೈಯನ್ನು ಈ ರೀತಿಯಲ್ಲಿಟ್ಟು ಬೆನ್ನು ನೇರ ಮಾಡಿ ಮೇಲೆ ನೋಡಿ ಮೂಗಿಂದ ಶ್ವಾಸ ತಗೊಂಡು ಬಾಯಿಂದ ಶ್ವಾಸ ಬಿಡು. ಸರಿ ಒಂದಷ್ಟು ಹೊತ್ತು ಮಾಡಿದ್ರೆ ಗಂಟಲಿನಲ್ಲಿರುವ ಕಿರಿಕಿರಿ, ನೀವು ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳು ಗಂಟಲು ಕಿರಿಕಿರಿ ಅಂತ ತಗೊಳ್ಳಿಕ್ಕೆ ಹೇಳ್ತಾರೆ, ವಿಕ್ಸ್ ತಗೊಳ್ತಾರೆ. ವಿಕ್ಸ್ ಬೇಡ, ನೀವು ಸರಿ ಸಿಂಹಾಸನ ಮಾಡಿದ್ರೆ ಗಂಟಲು ಕಿರಿಕಿರಿ ಹೋಗ್ತದೆ. ತನ್ನಿಂತಾನೆ ಕಫ ಕಟ್ಟಿದ್ದು ಅಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಡಿಸ್ಟರ್ಬ್ ಆಗುವಂತ ಫ್ಲೋ ಅನ್ನು ಇಂಪ್ರೂವ್ ಮಾಡ್ತಾ ಹೋಗ್ತದೆ. ಸಹಜವಾಗಿ ನಮ್ಮ ಶ್ವಾಸಕೋಶಕ್ಕೆ ಸಪೋರ್ಟಿವ್ ಆಗಿರುವಂತಹ ಪ್ರಾಕ್ಟೀಸ್. ಮತ್ತೆ ನಿಂತುಕೊಂಡು ಒಂದಷ್ಟು ಯೋಗಾಸನಗಳು ಮಾಡಬೇಕು. ಎಸ್ಪೆಷಲಿ ತಾಡಾಸನ ಫಸ್ಟ್. ತಾಡಾಸನ ಫಸ್ಟ್ ಒನ್ ಆಫ್ ದಿ ಬೆಸ್ಟ್ ಆಸನ ಟು ಇಂಪ್ರೂವ್ ಅವರ್ ಲಂಗ್ಸ್ ಕೆಪಾಸಿಟಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಡಯಾಫ್ರಾಮಿಕ್ ಬ್ರೀದಿಂಗ್ ಅಂತ ಬರ್ತದೆ. ರೆಸ್ಪಿರೇಟರಿ ಕೇರ್ ಥೆರಪಿ ಅಂತ ಒಂದು ಕೋರ್ಸ್ ಇದೆ, ವೆದರ್ ಯು ಆರ್ ಅವೇರ್ ಆರ್ ನಾಟ್. ಮೊದಲೆಲ್ಲ ಖಾಲಿ ಡಾಕ್ಟರ್ಸ್ ಇದ್ರು, ಮತ್ತೆ ಕ್ರಮೇಣ ಶ್ವಾಸಕೋಶ ತಜ್ಞರಂತ ಆ ವಿಭಾಗಕ್ಕೆ ಡಾಕ್ಟರ್ಸ್ ಬಂದರು. ಈಗ ಡಾಕ್ಟರ್ಸ್ನವ್ರಿಗೆ ಸಪೋರ್ಟಿವ್ ಆಗಿ ಇನ್ನೊಂದು ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಷ್ ಆಗ್ತಾ ಇದೆ, ರೆಸ್ಪಿರೇಟರಿ ಥೆರಪಿ ಕೋರ್ಸ್ ಅಂತಲೇ ಬರ್ತದೆ. ಆ ರೆಸ್ಪಿರೇಟರಿ ಥೆರಪಿ ಕೋರ್ಸ್ ನಲ್ಲಿ ನೀವು ಒಳ್ಳೆ ಬ್ರೀದಿಂಗ್ ಮಾಡೋದು ಹೇಗೆ, ಬ್ರೀದಿಂಗ್ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂತೇಳಿ ಅದನ್ನು ಟ್ರೈನ್ ಮಾಡ್ತಾರೆ ಪೇಷಂಟ್. ಅದರಲ್ಲಿ ಒಂದು ಡಯಾಫ್ರಾಮಿಕ್ ಬ್ರೀದಿಂಗ್ ಅಂತ ಹೇಳಿಕೊಡ್ತಾರೆ. ಡಯಾಫ್ರಾಮಿಕ್ ಬ್ರೀದಿಂಗ್ ಅಂತ ಹೇಳಿದ್ರೆ ಹೊಟ್ಟೆ ಮತ್ತೆ ಲಂಗ್ಸ್ ನ ಮಧ್ಯದಲ್ಲಿ ಹೇಗೆ ನಾವು ಮೂವ್ಮೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋದನ್ನು ಹೇಳಿಕೊಡ್ತಾರೆ. ಬಹಳ ಸಿಂಪಲ್ ಆದ ಪ್ರಾಕ್ಟೀಸ್ ಅದು, ದೊಡ್ಡ ಸಂಗತಿ ಏನಿಲ್ಲ ಅದರಲ್ಲಿ. ನಾವು ಮಾಡುವಂತಹ ಪ್ರಾಣಾಯಾಮದಲ್ಲಿ ಅದು ಅಧ್ಯಮ ಮಧ್ಯ ಅಧಮ್ ಅನ್ನುವಂಥ 3 ವಿಭಾಗ ಪ್ರಾಣಾಯಾಮ ಮಾಡೋದ್ರಲ್ಲಿ ಅದು ಅಪ್ಲೈ ಆಗಿರ್ತದೆ ನಮ್ಮ ಯೋಗಶಾಸ್ತ್ರದಲ್ಲಿ. ಸಿಂಪಲ್ ಪಾಸ್ಚರ್. ಇಲ್ಲಿ ಶ್ವಾಸ ತಗೊಳ್ತಾ ಕೈಗಳ ಮೇಲೆ ಎತ್ತಬೇಕು, ಶ್ವಾಸ ಬಿಡುತ್ತಾ ಕೈ ಕೆಳಗೆ ತರಬೇಕು. ಇಲ್ಲಿ ಹೊಟ್ಟೆಯಲ್ಲಿ ಸರಿ ಮೂವ್ಮೆಂಟ್ ಆಗ್ಬೇಕು, ಶ್ವಾಸ ತಗೊಳ್ಳುವಾಗ ಬಿಡುವಾಗ. ಆ ಮೂವ್ಮೆಂಟ್ ಅನ್ನು ಬಹಳ ಕಾನ್ಸಿಯಸ್ ಆಗಿ, ನಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಾವು ಹೆಚ್ಚಿನ ಸಮಯದಲ್ಲಿ ಕಂಪ್ಲೀಟ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡೋದೇ ಇಲ್ಲ. ವಿ ಆರ್ ಡೂಯಿಂಗ್ ಹಾಫ್ ಆಫ್ ಬ್ರೀದಿಂಗ್ ಬಿಕಾಸ್ ಆಫ್ ದಿ ಟೂ ಮಚ್ ಥಾಟ್. ನಮ್ಮ ಯೋಚನೆಯ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ ಉಸಿರಿನ ಗತಿ ಕಮ್ಮಿ ಆಗ್ತಾ ಬರ್ತದೆ. ಉಸಿರಿನ ಗತಿ ಚೆನ್ನಾಗಿ ಆಗ್ಬೇಕಾದ್ರೆ ಮನಸ್ಸು ಶಾಂತವಾಗಿರ್ಬೇಕು. ಅದನ್ನ ಎರಡನ್ನು ಕನೆಕ್ಟ್ ಮಾಡ್ಲಿಕ್ಕೆ ಇರುವಂತ ಒಂದು ರೂಟ್ ಅಂತ ಹೇಳಿದ್ರೆ ಕಾನ್ಸಿಯಸ್ ಬ್ರೀದಿಂಗ್, ಪ್ರಜ್ಞಾಪೂರ್ವಕವಾಗಿ ಶ್ವಾಸ ತಗೊಂಡು ಬಿಡುವಂಥದ್ದು. ಈ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋದಾಗೆ ಇನ್ನೊಂದಷ್ಟು ಯೋಗಾಸನಗಳು ಮಾಡ್ಬೋದು. ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್, ಅವರವರ ಕೆಪಾಸಿಟಿ. ಕೆಲವರಿಗೆ ಆರೋಗ್ಯವಾಗಿದ್ರೆ ತ್ರಿಕೋನಾಸನ, ಪಾರ್ಶ್ವಕೋನಾಸನ, ವೀರಭದ್ರಾಸನ ಮಾಡಿಸ್ಬೋದು, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಇಲ್ಲದ ಅರ್ಧ ಚಕ್ರಾಸನ, ಈಗಿನ ಪ್ರೋಟೋಕಾಲ್ ಅಲ್ಲಿ ಇರುವಂತ ಒಂದು ಸಿಂಪಲ್ ಪಾಸ್ಚರ್ ಅರ್ಧ ಚಕ್ರಾಸನ. ಮತ್ತೆ ಉತ್ಕಟ ಆಸನ ಅಂತ ಒಂದು ಆಸನ ಇದೆ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಈ ರೀತಿಯಲ್ಲಿ ನಿಂತು ಮೆಲ್ಲನೆ ಈ ರೀತಿ ಈ ಪ್ರಾಕ್ಟೀಸಸ್ ಯಾವುದೇ ರೀತಿಯ ರೋಗಿಯ ಕಂಡೀಷನ್ ಅಲ್ಲಿ ಸಹ ನಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಶ್ವಾಸಕೋಶದ ಕಾಯಿಲೆ ಇರುವವರಿಗೆ ವಾಕಿಂಗ್ ಮಾಡಿ ಅಂತೇಳಿ ಅವ್ರಿಗೆ ವಾಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರಿಗೆ 10 ಹೆಜ್ಜೆ ನಡೆದ ತಕ್ಷಣ ನಿಲ್ಬೇಕಂತ ಆಗ್ತದೆ, ಬ್ರೆತ್ಲೆಸ್ನೆಸ್ ಆಗ್ತದೆ ಅವರಿಗೆ, ಮತ್ತೆ ಟಯರ್ಡ್ ಆಗಿ ಬಾಡಿ ವೀಕ್ ಆಗ್ತದೆ, ಅಲ್ಲಿ ಕೂತ್ಕೊಳ್ತಾರೆ, ಇಲ್ಲದೆ ಬಿದ್ದು ಹೋಗ್ತಾರೆ. ಎಷ್ಟೋ ಸಾರಿ COPD 4th ಸ್ಟೇಜ್ ಅಲ್ಲಿ ಬಾತ್ರೂಮ್ ಒಳಗಡೆ ಹೋಗಿ ನಿಲ್ಲಿಕ್ಕೂ ಆಗುದಿಲ್ಲ, ಅಷ್ಟು ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ಸಿಂಪಲ್ ಪಾಸ್ಚರ್ಸ್ ಮಾಡ್ತಾ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಿಂತುಕೊಂಡು ಒಂದಷ್ಟು ಆಸನಗಳು ಮಾಡಬಹುದು, ಮಾಡಬಾರ್ದಂತ ಏನಿಲ್ಲ. ಮತ್ತೆ ಮಲಗಿ ಮಾಡುವಂತ ಆಸನಗಳು ಮಾಡಬೇಕು. ಮಲಗಿ ಮಾಡುವ ಆಸನಗಳಿಗಿಂತಲೂ ಮೊದಲು ನಾನು ಇವತ್ತು ಹೇಳ್ತಿದ್ದೀನಿ, ಆರೋಗ್ಯವಾಗಿರುವವರು ಇವತ್ತಿನಿಂದ ನಾವು 2 ಆಸನವನ್ನು ಅಟೆಂಪ್ಟ್ ಮಾಡಿ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಪೂರ್ವೋತ್ತನಾಸನ ಮತ್ತೆ ಉಷ್ಟ್ರಾಸನ, ಒನ್ ಆಫ್ ದಿ ಬೆಸ್ಟ್ ಆಸನಾಸ್ ಟು ಇಂಪ್ರೂವ್ ಅವರ್ ಲಂಗ್ಸ್ ಕೆಪಾಸಿಟಿ.
ಪೂರ್ವೋತ್ತನಾಸನ ಅಂತ ಹೇಳಿದ್ರೆ ಈ ರೀತಿ ಕಾಲು ಜೋಡಿಸಿ, ಕೈಗಳು 1 ಫೀಟ್ ಹಿಂದೆ ಇಟ್ಟು, ಶ್ವಾಸ ಬಿಟ್ಟು ಶ್ವಾಸ ತಗೊಳ್ತಾ ಮೇಲೆ. ಈ ಸ್ಥಿತಿಯಲ್ಲಿ 5 ಸಾರಿ ಉಸಿರಾಟ ಮಾಡಬೇಕು. ಶ್ವಾಸ ಬಿಡುತ್ತಾ ಕೆಳಗೆ ಬರಬೇಕು, ಶ್ವಾಸ ತಗೊಳ್ಬೇಕು, ಶ್ವಾಸ ಬಿಡುತ್ತಾ ಕೈ. ಮತ್ತೆ ಪೂರ್ತಿ ಉಷ್ಟ್ರಾಸನವನ್ನು ಅಚೀವ್ ಮಾಡಬೇಕು. ಉಷ್ಟ್ರಾಸನವನ್ನು ಪೂರ್ತಿ ಆಗ ಮಾಡಿದ್ದು ಅರ್ಧ ಉಷ್ಟ್ರಾಸನ. ಈಗ ಪೂರ್ತಿ ಉಷ್ಟ್ರಾಸನವನ್ನು ಪ್ರಯತ್ನ ಮಾಡಬೇಕು ಈ ರೀತಿ. ಶ್ವಾಸ ತಗೊಳ್ತಾ ಮೇಲೆ ಬರಬೇಕು, ಶ್ವಾಸ ಬಿಡುತ್ತಾ ಕೂತ್ಕೊಳ್ಬೇಕು. ಯಾಕೆ ಉಷ್ಟ್ರಾಸನವನ್ನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಪ್ರಾಯ ಆಗ್ತಾ ಹೋದಾಗೆ ಬೆಂಡಾಗ್ತಾ ಬರ್ತದೆ, ಹಂಚ್ಬೇಕಂತ ಕರೀತೀವಿ, ಗೂಣು ಬೆನ್ನು ಆಗುವ ಸಾಧ್ಯತೆ ಅದು ಸಹಜವಾಗಿ ನಮ್ಮ ಡಯಾಫ್ರಾಮಿಕ್ ಬ್ರೀದಿಂಗಿಗೆ ಡಿಸ್ಟರ್ಬ್ ಮಾಡ್ತದೆ. ನಮ್ಮ ಬ್ರೀದಿಂಗ್ ಲೆಂತ್ ಅನ್ನು ರೆಡ್ಯೂಸ್ ಮಾಡ್ತಾ ಹೋಗ್ತದೆ ಒಂದು ವೇಳೆ ಗೂಣು ಬೆನ್ನಾದ್ರೆ. ಅದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ಈ 2 ಪಾಸ್ಚರ್ಸ್ ಲೈಫ್ ಲಾಂಗ್ ಅಸೆಟ್. ಇವತ್ತಿನಿಂದ ನೀವು ಪ್ರಯತ್ನ ಮಾಡಿದ್ರೆ ವಿದಿನ್ 30 days ಅಲ್ಲಿ ಇಲ್ಲಿರುವ ಎಲ್ರಿಗೂ ಪೂರ್ವೋತ್ತನಾಸನ ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ. ಏನು ವರಿಬೇಡ, ಗ್ರಾಜುಯಲಿ ಆಗಿ ನೀವು ಟ್ರೈ ಮಾಡ್ತಾ ಹೋಗಿ 30 ದಿವಸದಲ್ಲಿ ಎಲ್ಲರಿಗೂ ಪೂರ್ವೋತ್ತನಾಸನ ಬರ್ತದೆ. ಉಷ್ಟ್ರಾಸನ ಒಂದು 2 ರಿಂದ 3 ತಿಂಗಳು ಬೇಕಾಗ್ಬೋದು. ಕೆಲವರ ಬಾಡಿ ನೇಚರ್ ವಿದಿನ್ ಮಂತ್ ಕ್ಯಾನ್ ಅಚೀವ್ ದಟ್ ಪೋಸ್. ರೆಸ್ಟ್ ಆಫ್ ದ ಪೀಪಲ್ ಕ್ಯಾನ್ ಅಚೀವ್ ವಿದಿನ್ 2 to 3 months. ಈ 2 ಆಸನವನ್ನು ಮಾಡಬೇಕು. ಮತ್ತೆ ಮಲಗಿ ಮಾಡುವಂತ ಒಂದಷ್ಟು ಯೋಗಾಸನಗಳಿರ್ತದೆ. ಮತ್ತೆ ಕವಚಿ ಮಲಗಿ, ಮತ್ತೆ ಮೇಲ್ಮುಖವಾಗಿ ಮಲಗಿ. ಕವಚಿ ಮಲಗಿ ಮಾಡೋದ್ರಲ್ಲಿ ಭುಜಂಗಾಸನ ಒನ್ ಆಫ್ ದ ಇಫೆಕ್ಟಿವ್ ಪ್ರಾಕ್ಟೀಸ್. ಧನುರಾಸನ ಮಾಡ್ಬೋದು, ಧನುರಾಸನ ಸಹಾಯಕ್ಕೆ ಬರುವಂತ ಆಸನ. ಮೇಲ್ಮುಖವಾಗಿ ಮಲಗಿ ಮಾಡುವ ಆಸನದಲ್ಲಿ ಸೇತು ಬಂಧಾಸನ ಒನ್ ಆಫ್ ದ ಮೋಸ್ಟ್ ಇಫೆಕ್ಟಿವ್ ಪ್ರಾಕ್ಟೀಸ್ ಫಾರ್ ಲಂಗ್ಸ್ ಪ್ರಾಬ್ಲಮ್. ಮತ್ತೆ ಸಾಧ್ಯವಾದ್ರೆ ವಿಪರೀತ ಕರಣಿ ಮಾಡಬೇಕು. ವಿಪರೀತ ಕರಣಿ ಅಂತ ಹೇಳಿದ್ರೆ ಸರ್ವಾಂಗಾಸನದ ತರನೇ, ಸರ್ವಾಂಗಾಸನಕ್ಕಿಂತ ಸ್ವಲ್ಪ ವ್ಯತ್ಯಾಸ ಇದೆ. ವಿಪರೀತ ಕರಣಿಗೂ ಸರ್ವಾಂಗಾಸನಕ್ಕೂ ಸಿಮಿಲಾರಿಟಿ ಇದೆ, ಆದ್ರೆ 2 ಒಂದೇ ಅಲ್ಲ, 2 ಅದು ಬೇರೆ ಬೇರೆ, 2 ಆಸನಗಳು ಬೇರೆ ಬೇರೆ. ಈ ರೀತಿಯಲ್ಲಿ ಆಸನಗಳು ಮಾಡ್ಬೇಕು. ಆಸನ ಆದ ನಂತರ ಪ್ರಾಣಾಯಾಮ ಅಭ್ಯಾಸ ಮಾಡ್ಬೇಕು. ಎಲ್ಲರಿಗೂ ಪ್ರಾಣಾಯಾಮದ ಬಗ್ಗೆ ಈಗ ಯಾರಾದ್ರೂ ಮಾತನಾಡಿದ್ರ? ಪ್ರಾಣಾಯಾಮ ಅಂತ ಹೇಳಿದ್ರೆ ಅದರ ಬಗ್ಗೆ ಹೆಚ್ಚು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ. ನಮ್ಮ ಇಡೀ ಬದುಕಿಗೆ ಬೇಕಾದಂತಹ ಒಂದು ವೈಟಲ್ ಫೋರ್ಸ್ ಪ್ರಾಣ. ಆ ಪ್ರಾಣವನ್ನು ನಾವು ಯಾವ ರೀತಿ ಸರಿಯಾದ ರೀತಿ ನಮ್ಮ ದೇಹಕ್ಕೆ ತಲುಪಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿಂತಿರ್ತದೆ. ಯೋಗಶಾಸ್ತ್ರ ಹೇಳುವ ರೀತಿಯಲ್ಲಿ ನಮ್ಮ ದೇಹದ ಒಳಗಡೆ ಸುಮಾರು 72,000 ನಾಡಿಗಳು ಈ ಪ್ರಾಣ ಶಕ್ತಿಯನ್ನು ಒಂದು ಜೀವಕೋಶಕ್ಕೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ. ಅದನ್ನು ವೈಟಲ್ ಫೋರ್ಸ್ ಅಂತ ಕರೀಬಹುದು, ಡಿವೈನ್ ಎನರ್ಜಿ ಅಂತ ಕರೀಬಹುದು, ಆಕ್ಸಿಜನ್ ಅಂತ ಕರೀಬಹುದು, ಅದು ಏನೇ ಆಗಿರ್ಬೋದು. ಮತ್ತು ಅಲ್ಟಿಮೇಟ್ ಆದ್ರೆ ಏನು ಕೆಲಸ ಏನಂತ ಹೇಳಿದ್ರೆ ಪ್ರಾಣ ಚೈತನ್ಯ ಕೊಡುವಂಥದ್ದು, ಜೀವನ ಚೈತನ್ಯ. ನಾನು ಯಾವಾಗಲೂ ಹೇಳೋದುಂಟು, ಎಷ್ಟೋ ಮಂದಿ ಬದುಕಿರ್ತೀವಿ, ಬದುಕಲಿಕ್ಕೆ ಬೇಕಾದಷ್ಟು ಶಕ್ತಿ ಇರುವುದಿಲ್ಲ. ದೇ ಆರ್ ಆಲ್ ಅಲೈವ್ ಬಟ್ ದೇ ಆರ್ ನಾಟ್ ಏಬಲ್ ಟು ಪರ್ಫಾರ್ಮ್ ದೇರ್ ಓನ್ ವರ್ಕ್ ಅಂತೇಳಿ. ಸರಿಯಾದ ದೇಹಕ್ಕೆ ಬೇಕಾದಂತ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರಾಣ ಶಕ್ತಿಯ ಫ್ಲೋ, ಅರಿವು ಕಮ್ಮಿ ಆಗಿದೆ. ಬೇರೆ ಬೇರೆ ಕಾರಣಗಳಿರ್ಬೋದು, ಆಗ್ಲೇ ಹೇಳಿದ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳು. ಅದು ನಮ್ಮ ನೈತಿಕ ಬದುಕು ಆಗಿರ್ಬೋದು, ದಿನದ ದಿನಚರಿಗಳು ರೂಢಿ ಆಗಿರ್ಬೋದು, ನಿಯಮಗಳಾಗಿರ್ಬೋದು, ಸರಿಯಾಗಿ ದೇಹವನ್ನು ಪಳಗಿಸಿಕೊಳ್ಳದೇ ಇರುವಂತದ್ದಾಗಿರ್ಬೋದು, ಸರಿಯಾದ ಉಸಿರಾಟ ಕ್ರಮವನ್ನು ಮಾಡದೇ ಇರುವಂತದ್ದಾಗಿರ್ಬೋದು, ಆಹಾರ ಕ್ರಮ ಆಗಿರುವಾಗ ನಾವು ಒಂದಷ್ಟು ಪ್ರಾಣಾಯಾಮ ಮಾಡೋದಕ್ಕೆ ಸಮಯವನ್ನು ಕೊಡ್ಬೇಕು. ಇದು ಒನ್ ಆಫ್ ದ ಕಾಸ್ಟ್ ಇಫೆಕ್ಟಿವ್ ಮೆಥಡ್ ಟು ಇಂಪ್ರೂವ್ ಲಂಗ್ಸ್ ಕೆಪಾಸಿಟಿ.